ಮಥನ ದ್ವಾದಶಿ ವ್ರತಕಥಾ ಸಂಗ್ರಹ. ತತ್ವಜ್ಞನಾದ ನಾರದನು ಮಹಾವಿಷ್ಣುವನ್ನು ಕುರಿತು, ಎಲೈ ದೇವದೇವನೇ, ಸರ್ವಜ್ಞನಾದ ನೀನು ಪ್ರಶ್ನೆ ಮಾಡಿದ ವ್ರತಗಳಲ್ಲಿ ಸರ್ವೋತ್ತಮವಾದ ಒಂದು ವ್ರತವನ್ನು ಹೇಳುತ್ತೇನೆ ಕೇಳು. ಸೌಭಾಗ್ಯ, ಸಂತಾನ, ಸುಖ ಸಂಪದಗಳನ್ನು ಬಯಸುವ ಮುತ್ತೈದೆಯರು ಆಶ್ವಯುಜ ಶುದ್ಧ ಏಕಾದಶಿಯ ದಿನ ಉಪವಾಸವಿದ್ದು ಬೃಂದಾವನದ ಸಮೀಪದಲ್ಲಿ ತುಳಸಿ ಸಾನ್ನಿಧ್ಯದಲ್ಲಿರುವ ಮಹಾವಿಷ್ಣುವನ್ನು ಪೂಜೆ ಮಾಡುವುದಕ್ಕಾಗಿ ರಂಗವಲ್ಲಿಗಳಿಂದ 5 ಪದ್ಮಗಳನ್ನು ಬರೆದು 5 ದೀಪಗಳನ್ನು ಇಟ್ಟು ಪೂಜಿಸಿ 5 ವಿಧವಾದ ಫಲಗಳನ್ನು 5 ನಿವೇದನೆ ಮಾಡಿ ಪ್ರತಿದಿನವೂ ತುಳಸಿ ಸಮೇತನಾದ ಮಹಾವಿಷ್ಣುವನ್ನು ಪೂಜೆ ಮಾಡುತ್ತಿದ್ದು ಕಾರ್ತೀಕ ಶುದ್ಧ ಏಕಾದಶಿಯವರೆಗೂ ತಪ್ಪದೇ ಪ್ರತಿದಿನವೂ ಆರಾಧಿಸಬೇಕು. ಕಾರ್ತೀಕ ಶುದ್ಧ ಏಕಾದಶಿಯ ದಿನ ಮೊದಲಿನಂತೆ ಪೂಜೆ ಮಾಡಿ ಉಪವಾಸವಿದ್ದು ನಿಯಮಕ್ಕೆ ಲೋಪ ಬರದಂತೆ ಭೂಶಯನದಲ್ಲಿದ್ದು ಹರಿಕಥಾ ತುಳಸಿ ಮಹಾತ್ಮೆಗಳನ್ನು ಕೇಳುತ್ತಾ ರಾತ್ರಿ ಜಾಗರಣೆ ಮಾಡಿ ದ್ವಾದಶಿಯ ದಿನ ಪ್ರಾತಃ ಕಾಲದಲ್ಲೆದ್ದು ಮಂಗಳ ಸ್ನಾನವನ್ನು ಮಾಡಿ ಮಡಿಯನ್ನುಟ್ಟು 1 ಪಡಿ ಅಕ್ಕಿಯನ್ನು ಕುಟ್ಟಿ ಹಿಟ್ಟು ಮಾಡಿಕೊಂಡು ಅದರಲ್ಲಿ ಬೆಲ್ಲವನ್ನು ಸೇರಿಸಿ ಸುಪಕ್ವವಾದ ತಂಬಿಟ್ಟಿನ 3 ಉಂಡೆಗಳನ್ನು ಮಾಡಿ ಒಂದನ್ನು ತುಳಸಿ ದೇವಿಗೂ ಇನ್ನೊಂದನ್ನು ಬ್ರಾಹ್ಮಣನಿಗೂ ದಾನ ಮಾಡುವುದಾಗಿ ಸಂಕಲ್ಪಿಸಿ 3ನೆಯ ಉಂಡೆಯ ಮಧ್ಯಭಾಗದಲ್ಲಿ ಒರಳಿನಂಥ ಹಳ್ಳವನ್ನು ಮಾಡಿ ಅದರಲ್ಲಿ ಹಸುವಿನ ಹಾಲನ್ನು ಹೊಯ್ದು ಬೇರು ಸಹಿತವಾದ ಕಬ್ಬಿನ ಜಲ್ಲೆಗಳಿಂದ ಕುಟ್ಟಬೇಕು. ಹಾಗೆ ಕುಟ್ಟುವಾಗ ಎಷ್ಟು ಹಾಲಿನ ತೊಟ್ಟುಗಳು ತನ್ನ ಮೇಲೆ ಬೀಳುತ್ತವೋ ಅಷ್ಟು ಸಹಸ್ರ ವರ್ಷಗಳು ಸ್ವರ್ಗಲೋಕದಲ್ಲಿ ವಾಸ ಮಾಡುವರು. ಹೀಗೆ ಚಿಮ್ಮಿಯನ್ನು ಕುಟ್ಟುವಾಗ ಸುವಾಸಿನಿಯರು ಮಂಗಳ ಹಾಡನ್ನು ಹಾಡುತ್ತಾ ಉಲ್ಲಾಸದಿಂದ ಶ್ರೀಹರಿಯನ್ನು ಧ್ಯಾನಿಸುತ್ತಾ ದೃಢ ಮನಸ್ಸಿನಿಂದ ಈ ವ್ರತವನ್ನು ಮಾಡಿದರೆ ಅವರಿಗೆ ಸರ್ವಸಿದ್ಧಿಗಳು ಉಂಟಾಗುವುವು ಎಂದು ನಾರದರು ಹೇಳಲು ಕೃಷ್ಣನು ಸಂತೋಷಪಟ್ಟು, ಎಲೈ ನಾರದನೇ, ಈಗ ನೀನು ಹೇಳಿದ ಮಥನ ದ್ವಾದಶಿ ವ್ರತವನ್ನು ಪೂರ್ವದಲ್ಲಿ ಯಾರು ಮಾಡಿರುವರು? ಹಾಗೆ ವ್ರತವನ್ನು ಮಾಡಿದುದರಿಂದ ಅವರಿಗೇನು ಪ್ರಯೋಜನವಾಯಿತು? ಇದೆಲ್ಲವನ್ನು ನನಗೆ ಹೇಳಬೇಕೆಂದು ಕೇಳಲು ನಾರದರು, ಎಲೈ ಸರ್ವಜ್ಞನಾದ ಪರಮಾತ್ಮನೇ, ಪೂರ್ವಕಾಲದಲ್ಲಿ ದೇವದತ್ತನೆಂಬ ಬ್ರಾಹ್ಮಣನು ಮಹಾ ತೇಜಸ್ವಿಯಾಗಿ ವೇದಾಂಗಗಳನ್ನು ತಿಳಿದು ಧರ್ಮಯುಕ್ತನಾಗಿ ಸತ್ಯದಿಂದ ಸಂಸಾರವನ್ನು ಮಾಡಿಕೊಂಡು ಬಹುಕಾಲ ಸುಖವಾಗಿದ್ದರೂ ತನಗೆ ಮಕ್ಕಳಿಲ್ಲವೆಂಬ ಕೊರತೆಯುಂಟಾಗಿ ಹೇಗಾದರೂ ಮಾಡಿ ಸಂತಾನವನ್ನು ಪಡೆಯಬೇಕೆಂದು ಆಸೆಪಟ್ಟು ಮಹಾವಿಷ್ಣುವನ್ನು ಕುರಿತು ಅಸಾಧ್ಯವಾದ ತೆರದಿಂದ ತಪಸ್ಸು ಮಾಡಿ ತನ್ನ ತಪಸ್ಸಿನಿಂದ ಶ್ರೀಹರಿಯನ್ನು ಮೆಚ್ಚಿಸಿದನು. ಆಗ ಪ್ರತ್ಯಕ್ಷನಾದ ಹರಿಯು ಆ ಬ್ರಾಹ್ಮಣನ ಎದುರಿಗೆ ಬಂದು ನಿಂತು, ಎಲೈ ಬ್ರಾಹ್ಮಣನೇ, ನೀನು ಏಕೆ ನನಗಾಗಿ ಹೀಗೆ ತಪಸ್ಸು ಮಾಡುತ್ತಿರುವೆ? ನನ್ನಿಂದ ನಿನಗೇನಾಗಬೇಕು ಎನ್ನಲು ಬ್ರಾಹ್ಮಣನು, ಸ್ವಾಮಿ, ನನಗೆ ಸಂತಾನವಿಲ್ಲ, ಪುತ್ರರಿಲ್ಲದ ಮೇಲೆ ಗತಿಯಿಲ್ಲವೆಂದು ಶಾಸ್ತ್ರವು ಕೂಗುತ್ತಿದೆಯಾದ ಕಾರಣ ನನಗೆ ಸಂತಾನವಾಗುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಂಡನು. ಅದನ್ನು ಕೇಳಿ ಶ್ರೀಹರಿಯು, ಅಯ್ಯ ಬ್ರಾಹ್ಮಣನೇ, ವಿಧಿವಿಲಾಸವನ್ನು ಮೀರುವುದಕ್ಕೆ ಯಾರಿಂದಲೂ ಆಗದು. ಈಗ ನಿನಗೆ ಅಲ್ಪಾಯುವಾದ ಮಗನು ಬೇಕೋ ಅಥವಾ ವಿಧವೆಯಾಗಿ ಬಹುಕಾಲ ಬದುಕುವ ಮಗಳು ಬೇಕೋ? ಕೇಳಿಕೋ ಎಂದು ಕೇಳಲು ಬ್ರಾಹ್ಮಣನು ಏನೂ ತೋರದೆ ಸ್ತಬ್ಧನಾಗಿದ್ದು ಸ್ವಾಮಿಯ ಅಪ್ಪಣೆಯನ್ನು ಪಡೆದು ತನ್ನ ಮನೆಗೆ ಹೋಗಿ ಹೆಂಡತಿಗೆ ಈ ವಿಚಾರವನ್ನು ಹೇಳಲು ಅವಳು ಅಲ್ಪಾಯುವಾದ ಮಗನಿಗಿಂತಲೂ ವಿಧವೆಯಾದ ಮಗಳೇ ಮೇಲು ಎಂದು ಹೇಳಲು ಬ್ರಾಹ್ಮಣನು ತನ್ನ ಹೆಂಡತಿಯ ವಾಕ್ಯದಂತೆ ಪುನಃ ಸ್ವಾಮಿಯ ಬಳಿಗೆ ಬಂದು ವಿಧವೆಯಾದ ಮಗಳನ್ನೇ ಯಾಚಿಸಲು ಶ್ರೀಹರಿಯು ತಥಾಸ್ತು ಎಂದು ಹೇಳಿ ಅದೃಶ್ಯನಾದನು. ಬಳಿಕ ಕೆಲವು ಕಾಲದ ಮೇಲೆ ಶ್ರೀಹರಿಯ ವರದಿಂದ ಆ ದಂಪತಿಗಳಿಗೆ ದಿವ್ಯ ಸುಂದರವಾದ ಶರೀರವುಳ್ಳ ಒಂದು ಹೆಣ್ಣು ಮಗುವು ಹುಟ್ಟಿತು. ಅದನ್ನು ಅವರು ಅಕ್ಕರೆಯಿಂದ ಪೋಷಿಸುತ್ತಾ ಸಂತೋಷದಿಂದಿದ್ದು ವಯಸ್ಸಾಗುತ್ತಲೇ ಯೋಗ್ಯನಾದ ವರನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದರು. ಮದುವೆಯಾದ ಕೆಲವು ದಿನಗಳಲ್ಲೇ ಅವಳ ಗಂಡನು ಸ್ವರ್ಗಸ್ಥನಾದನು. ಮಗಳಿಗೆ ಉಂಟಾದ ವೈಧವ್ಯವನ್ನು ನೋಡಿ ಸಹಿಸಲಾರದೆ ಜನನೀ ಜನಕರಿಬ್ಬರು ಕಾಲಗತಿಯನ್ನೈದಿದರು. ಬಳಿಕ ಆ ಮನೆಯ ಸಂಸಾರವೆಲ್ಲ ಆ ವಿಧವೆಯ ತಲೆಯ ಮೇಲೆ ಬಿದ್ದಿತು. ಹೀಗೆ ತಾನೇ ಮನೆಯ ಯಜಮಾನಿಯಾದ ಮೇಲೆ ಅವಳ ಮನಸ್ಸು ಕಲ್ಲಾಯಿತು. ಕರುಣೆಯೇ ಇಲ್ಲವಾಗಿ ಭಿಕ್ಷಗಾರರಿಗೆ ಕೂಡ ಏನನ್ನೂ ಹಾಕದೆ ಪರಲುಬ್ಧಳಾಗಿ ಯಾರು ಬಂದು ಕೇಳಿದರೂ ಏನೂ ಇಲ್ಲವೇ ನಾರಾಯಣ ಎಂದು ಹೇಳುತ್ತಿದ್ದಳು.
ಈ ಗುಟ್ಟನ್ನು ತಿಳಿದು ಸರ್ವಾಂತರ್ಯಾಮಿಯಾದ ನಾರಾಯಣನು ಒಂದು ದಿನ ಒಬ್ಬ ಬ್ರಾಹ್ಮಣನಾಗಿ ಬಂದು ಅವಳ ಮನೆಯ ಮುಂದೆ ಭವತಿ ಭಿಕ್ಷಾಂದೇಹಿ ಎಂದು ಯಾಚಿಸಿದನು. ಆಗಲೂ ಅವಳು ಮೊದಲಿನಂತೆಯೇ ಹೇಳಿದ ಕಾರಣ ಬ್ರಾಹ್ಮಣನು ಆಶ್ಚರ್ಯಪಟ್ಟು ಇವಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕೆಂದು ಯೋಚಿಸಿ, ಅಮ್ಮ, ನೀನೇಕೆ ಹೀಗೆ ನಿಷ್ಕರುಣಳಾಗಿ ಮಾತನಾಡುತ್ತಿರುವೆ? ನಿನಗೆ ಯಾವ ವ್ರತದ ನಿಯಮವಿದೆ? ಭಿಕ್ಷಗಾರರಿಗೆ ಒಂದು ಹಿಡಿ ಅಕ್ಕಿಯನ್ನಾದರೂ ಹಾಕಬಾರದೆ? ಹೀಗಿರುವುದರಿಂದ ನಿನಗೇನು ಪ್ರಯೋಜನವಿಲ್ಲ, ಇದರಿಂದ ನಿನಗೆಂದೂ ಸುಖವಾಗಲಾರದು ಎಂದು ಬುದ್ಧಿ ಹೇಳಿದನು. ಅದನ್ನು ಕೇಳಿ ಆಕೆಗೆ ಕೋಪ ಬಂದು, ಎಲೈ ಭಿಕ್ಷಗಾರ, ಇದುವರೆಗೆ ನನ್ನ ಮನೆಗೆ ಎಷ್ಟೋ ಜನ ತುರುಪೆಯವರು ಬಂದಿದ್ದರೂ ಯಾರೂ ಹೀಗೆ ಎದುರಿಸಿ ಮಾತನಾಡಲಿಲ್ಲ. ನಿನ್ನ ವೇಷ ಭಾಷೆಗಳನ್ನು ನೋಡಿದರೆ ನನಗೆ ವಿಪರೀತವಾಗಿ ಕಾಣುತ್ತಿದೆ. ಇಗೋ, ಇದೇ ನನ್ನಲ್ಲಿರುವುದು, ತೆಗೆದುಕೋ ಎಂದು ಹೇಳಿ ತನ್ನ ಕೈಯಲ್ಲಿ ಹಿಡಿದಿದ್ದ ಸಾರಿಸುವ ಬಟ್ಟೆಯನ್ನು ಭಿಕ್ಷುಕಾರನ ಮುಂದೆ ಎಸೆದಳು. ಆತನು ವ್ಯಾಕುಲ ಚಿತ್ತನಾಗಿ ಆ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಬಿಚ್ಚಿ ನೋಡಲು ಅದರಲ್ಲಿ ಒಂದು ತೊಗರಿಯ ಕಾಳು ಅಂಟಿಕೊಂಡಿತ್ತು. ಆ ಕಾಳನ್ನು ಒಂದು ಕಡೆ ಹೂತು ಬ್ರಾಹ್ಮಣನು ಹೊರಟು ಹೋದನು. ಅದು ಚಿಗುರಿ ಹೂವಾಗಿ ಕಾಯಿ ಬಿಡುವ ಹೊತ್ತಿಗೆ ಆ ವಿಧವೆಯು ಸತ್ತು ಹೋಗಿ ತಿನ್ನುವುದಕ್ಕೆ ಆಹಾರವಿಲ್ಲದೆ ಒಂದು ಹುಳುವಾಗಿ ಹುಟ್ಟಿ ಆ ತೊಗರಿ ಗಿಡದ ಎಲೆಗಳನ್ನು ತಿನ್ನುತ್ತಿದ್ದಳು. ಹೀಗಿರುವಲ್ಲಿ ಒಂದು ದಿನ ಲಕ್ಷ್ಮೀ ಸಮೇತನಾಗಿ ನಾರಾಯಣನು ಲೋಕ ಸಂಚಾರಕ್ಕೆ ಹೊರಟು ಬರುತ್ತಿರುವಾಗ ತೊಗರಿ ಗಿಡದ ಬಳಿಗೆ ಬಂದು ಆ ಹುಳುವನ್ನು, ಏನಮ್ಮ, ಸುಖವಾಗಿದ್ದೀಯಾ ಎಂದು ಕೇಳಿದನು. ಕೂಡಲೇ ಜ್ಞಾನೋದಯವಾಗಿ ಹುಳುವಾಗಿ ಹುಟ್ಟಿದ್ದ ವಿಧವೆಯು, ಸ್ವಾಮಿ, ನೀನು ಸರ್ವಜ್ಞ. ನಾನು ಅಜ್ಞಾನ ಮದದಿಂದ ನಿನಗೆ ಮಾಡಿದ ಅಪಚಾರಕ್ಕಾಗಿ ಈ ಜನ್ಮವನ್ನು ಹೊಂದಿ ಪಡಬಾರದ ಕಷ್ಟವನ್ನು ಅನುಭವಿಸುತ್ತಿರುವೆನು. ಈಗಲಾದರೂ ಕರುಣದಿಂದ ನನ್ನನ್ನು ಉದ್ಧರಿಸು ಎಂದು ಬೇಡಿಕೊಂಡಳು. ಆಗ ಆಶ್ಚರ್ಯಭರಿತಳಾದ ಮಹಾಲಕ್ಷ್ಮಿಯು ನಾರಾಯಣನನ್ನು ವಿಚಾರ ಮಾಡಿ ಆ ಹುಳುವಿನ ಕಥೆಯನ್ನೆಲ್ಲ ಕೇಳಿ ತಿಳಿದುಕೊಂಡು ಕರುಣೆಗೊಂಡವಳಾಗಿ ಅವಳ ಕ್ರಿಮಿ ಜನ್ಮವನ್ನು ಹೋಗಲಾಡಿಸಬೇಕೆಂದು ಹೇಳಲು ಶ್ರೀಹರಿಯು ಲಕ್ಷ್ಮೀದೇವಿಯ ಪ್ರೀತ್ಯಾರ್ಥವಾಗಿ ಅವಳಿಗೆ ಮನುಷ್ಯ ಜನ್ಮ ಉಂಟಾಗುವಂತೆ ಮಹಾಲಕ್ಷ್ಮಿಯ ಮೂಲಕ ಮತನ ದ್ವಾದಶಿ ವ್ರತವನ್ನು ಮಾಡಿಸಿ ಆ ಫಲದಿಂದ ಹುಳುವಿಗೆ ದಾರೆ ಎರೆದುಕೊಡಲು ಆ ಪುಣ್ಯದಿಂದ ಅವಳು ಮೊದಲಿನಂತೆ ಸ್ತ್ರೀ ರೂಪವನ್ನು ತಾಳಿ ಲಕ್ಷ್ಮೀನಾರಾಯಣರಿಗೆ ನಮಸ್ಕರಿಸಿ, ನಿಮ್ಮ ಕರುಣದಿಂದ ನಾನು ಧನ್ಯಳಾದೆ, ನನ್ನ ಪಾಪರಾಶಿಯು ಪರಿಹಾರವಾಯಿತು. ಎಲೈ ಜಗಜ್ಜನನಿಯೇ, ನೀನು ಯಾವ ವ್ರತಮಹಿಮೆಯಿಂದ ನನ್ನನ್ನು ಉದ್ಧರಿಸಿದೆಯೋ ಅಂಥ ಮತನ ದ್ವಾದಶಿ ವ್ರತವನ್ನು ನನಗೆ ಉಪದೇಶಿಸಬೇಕೆಂದು ಪ್ರಾರ್ಥಿಸಿದಳು. ಕೂಡಲೇ ಮಹಾಲಕ್ಷ್ಮಿಯು ಅವಳಿಗೆ ಮತನ ದ್ವಾದಶಿ ವ್ರತವಿಧಾನವನ್ನು ಉಪದೇಶಿಸಿ ಅದು ಮೊದಲ್ಗೊಂಡು 5 ವರ್ಷಗಳವರೆಗೆ ಈ ವ್ರತವನ್ನು ಮಾಡುತ್ತಿರಬೇಕೆಂದು ಅನಂತರ ಉದ್ಯಾಪನೆ ಮಾಡಬೇಕೆಂದು ಹೇಳಿದಳು. ಎಂಬಲ್ಲಿಗೆ ಮತನ ದ್ವಾದಶಿ ವ್ರತಕಥಾ ಸಂಗ್ರಹವು ಸಂಪೂರ್ಣವಾಯಿತು.